ನಮಸ್ತೆ. SRM ಚಾನೆಲ್ಗೆ ಸ್ವಾಗತ. ಧರ್ಮೇಂದ್ರ ಪ್ರಧಾನ್ ಅವರಿಗೆ ಇಲ್ಲಿ ರಾಜೀನಾಮೆ ಕೊಟ್ಟೆ ಬಿಡ್ತಾರ? ಹಾಗಾದ್ರೆ ಇಲ್ಲಿ ಇನ್ಮೇಲೆ ನೀಟ್ ಎಕ್ಸಾಮ್ ಪೇಪರ್ ರಿಲೀಸ್ ಮಾಡಿದ್ರೆ ಇಷ್ಟೊಂದು ದುಡ್ಡು ಕೊಡ್ಬೇಕು, ಹಾಗಾದ್ರೆ ಅಷ್ಟೆಲ್ಲ ಶಿಕ್ಷೆ ಅನುಭವಿಸ್ಬೇಕಾ? ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಬಂದ್ಬೇಡ ಬನ್ನಿ. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಹಾಗೇನೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಎರಡನ್ನು ಕೂಡ ಕೈ ಜೋಡಿಸ್ಬಿಟ್ಟು ತುಂಬಾನೇ ಇಲ್ಲಿ ಸರ್ಕಸ್ ಮಾಡ್ತಾ ಇದ್ದೇವೆ ಅಂತಾನೆ ಹೇಳ್ಬೋದು. ನೀಟ್ ಎಕ್ಸಾಮ್ ಪೇಪರ್ ರಿಲೀಸ್ ಆಗಿದೆ, ಅಲ್ಲಿ ಸೋರಿಕೆ ಆಗಿದೆ. ಹಾಗಾದ್ರೆ ಇಲ್ಲಿ ಮುಂಚೆನೆ ಇದು ಗೊತ್ತಾಗ್ಬಿಟ್ಟಿದೆ ಪೇಪರ್, ಅದಕ್ಕೋಸ್ಕರ ಕೆಲವೊಂದ್ ಜನರಿಗೆ ಜಾಸ್ತಿನೇ ಮಾರ್ಕ್ಸ್ ಬಂದಿದ್ದಾವೆ, ಕೆಲವೊಂದ್ ಜನರು ಫೇಲ್ ಆದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಆಗ ಆ ಪರೀಕ್ಷೆ ರದ್ದು ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದು ಪರೀಕ್ಷೆ ಕೂಡ ನಡೆಸಿದ್ರು. ಹಿಂದೆಲೆ ನಡೆಸ್ಬಿಟ್ಟು ಒಂದ್ ತಿಂಗಳೊಳಗಡೆ ಮತ್ತೆ ಆ ರಿಸಲ್ಟ್ ನ ಕೂಡ ಕೊಟ್ಬಿಟ್ರು. ಆದ್ರೆ ಫಸ್ಟ್ ಟೈಮ್ ಪಾಸ್ ಆದವರು ನೆಕ್ಸ್ಟ್ ಟೈಮ್ ಫೇಲ್ ಆದ್ರು, ಫಸ್ಟ್ ಟೈಮ್ ಫೇಲ್ ಆದರು ನೆಕ್ಸ್ಟ್ ಟೈಮ್ ಪಾಸ್ ಆದ್ರು. ಅದಕ್ಕೋಸ್ಕರ ಅದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ನಮ್ಗೆ ಮೋಸ ಆಗ್ಬಿಟ್ಟಿದೆ, ಆಗ ನೀವು ಕರೆಕ್ಟ್ ಆಗಿ ಪೇಪರ್ ನ ಇದು ಮಾಡ್ಬೇಕಿತ್ತು, ಪೇಪರ್ ಲೀಕ್ ಆಗದಿರೋ ತರ ನೋಡ್ಕೋಬೇಕಿತ್ತು, ಅದನ್ನ ಬಿಟ್ಬಿಟ್ಟು ಮತ್ತೆ ಮತ್ತೆ ಎಕ್ಸಾಮ್ ಬರ್ಸೋದು ಏನ್ ನ್ಯಾಯ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾರ್ಥಿಗಳೆಲ್ಲ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಕೊನೆಗೆ 16 ಜನ ವಿದ್ಯಾರ್ಥಿಗಳು ಸೂಸೈಡ್ ನಲ್ಲಿ ಮರಣವನ್ನು ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು. ಅವಿಷ್ಟು ಫ್ಯಾಮಿಲಿಗಳು ಎಷ್ಟು ಕನ್ಸ್ ಕಂಡಿರ್ತವೆ, ನಮ್ಮ ಮಕ್ಳು ಡಾಕ್ಟರ್ ಆಗ್ಬೇಕು, ಆ ಡಾಕ್ಟರ್ ಕನ್ಸ್ನ ಇಲ್ಲಿ ಕಟ್ಕೊಂಡು ನೀಟ್ ಎಕ್ಸಾಮ್ ನ ಬರಿತಾ ಇರ್ತಾರೆ, ಕಷ್ಟಪಟ್ಟರಿರ್ತಾರೆ, ಟ್ರೈನಿಂಗ್ ತಗೊಂಡಿರ್ತಾರೆ, ವರ್ಷಾನ್ ಗಟ್ಲೆ ರಾತ್ರಿನ ಇಲ್ಲಿ ಹಗ್ಲನ್ನ ರಾತ್ರಿ ಅನ್ಕೊಂಡು ಇಲ್ಲಿ ಎಜುಕೇಶನ್ ಮೂಲಕ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆದವರು ಇರ್ತಾರೆ. ಆದ್ರೆ ಇದಕ್ಕೆಲ್ಲ ಮೋಸ ನಡೆದಿದೆ ಅಂತ ಈ ಪ್ರತಿಭಟನೆ ನಡೀತಾ ಸ್ಟಾರ್ಟ್ ಆಯ್ತು. ಈಗ ದೆಹಲಿಯಲ್ಲಿ ಸಂಪುಟದಲ್ಲಿ ಇವತ್ತು ಮಧ್ಯಾಹ್ನ ಇತ್ಯರ್ಥ ಆಗಿದೆ. ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ನನಗೆ ಇವತ್ತೊಂದಿನ ಟೈಮ್ ಬೇಕು, ನಾಳೆ ಇದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ನಾನು ನಿಮ್ಗೆ ಅಂತಿಮ ನಿರ್ಧಾರ ಕೊಡ್ತೀನಿ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿದ್ದಾರೆ. ಹಾಗೇನೆ ಇಲ್ಲಿ ಇನ್ನೊಂದು ರೂಲ್ಸ್ ಹಾಗೇನೆ ಇಲ್ಲಿ ನಿಯಮನು ಕೂಡ ಇಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಎಲ್ಲ ಶಿಕ್ಷಣ ಇಲಾಖೆಯವರು ತಂದಿದ್ದಾರೆ. ಎಲ್ಲರೂ ಕೂಡ ಸಭೆ ಸೇರ್ಬಿಟ್ಟು ಅದ್ ಯಾ ನಿಯಮ ಅಂತ ನೋಡ್ಕೊಂಡ್ ಬಂದ್ಬೇಡ ಬನ್ನಿ. ಏನಾದ್ರೂ ನೀಟ್ ಎಕ್ಸಾಮ್ ಪೇಪರ್ ನೆಕ್ಸ್ಟ್ ಟೈಮ್ ಏನಾದ್ರೂ ರಿಲೀಸ್ ಮಾಡಿದ್ದು ಯಾರಂತ ಏನಾದ್ರೂ ರಿವೀಲ್ ಮಾಡಿದ್ದು ಅಂತ ಗೊತ್ತಾದ್ರೆ ಅವ್ರಿಗೆ ಇಲ್ಲಿ 10 ಕೋಟಿ ರೂಪಾಯಿ ದುಡ್ಡು ಕಟ್ಬೇಕು, ಹಾಗೇನೆ ಅವರು 10 ವರ್ಷ ಜೈಲ್ ಶಿಕ್ಷೆನ ಅನುಭವಿಸ್ತಾರೆ. ಅದಕ್ಕೋಸ್ಕರ ಇನ್ ಮುಂದೆ ಯಾವುದೇ ವಿದ್ಯಾರ್ಥಿಗೆ ಮೋಸ ಆಗ್ಬಾರ್ದು, ಎಲ್ಲರೂ ಕೂಡ ಸಮಾನ್ರೆ, ಎಲ್ಲರೂ ಕೂಡ ಕಷ್ಟಪಟ್ಟೆ ಇಲ್ಲಿ ಓದ್ಬೇಕು. ಈ ತರ ಪೇಪರ್ ಲೀಕ್ ಅದನ್ನ ನೋಡ್ಕೊಂಡ್ಬಿಟ್ಟು ಅವರು ಎಕ್ಸಾಮ್ ಬರ್ದ್ರೆ ನೀಟ್ ಎಕ್ಸಾಮ್ಗೆ ಇನ್ನೇನ್ ಬೆಲೆ, ಅದಕ್ಕೋಸ್ಕರ ಈ ತರ ಕಟ್ಟುನಿಟ್ಟು ನಿಯಮನ ಇವತ್ತು ಪ್ರತಿಭಟನೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಪ್ರತಿಭಟನೆಗೆ ಪ್ರತಿಫಲವಾಗಿ ಇವತ್ತು ಒಂದು ನಿಯಮ ಓಡಿಸಿದ್ದಾರೆ. 10 ವರ್ಷ ಜೈಲ್ ಶಿಕ್ಷೆ ಅನುಭವಿಸ್ಲೇಬೇಕು, ಯಾರಾದ್ರೂ ಸರಿನೇ, ಕಾನೂನಿಗೆ ಎಲ್ಲರೂ ಕೂಡ ಸಮಾನ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಧ್ಯಾಹ್ನ ಸಂಪುಟದಲ್ಲಿ ಇತ್ಯರ್ಥ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈಗ ಅವ್ರ ಮೇಲೆ ಆಯ್ಕೆ ನಿಂತಿದೆ. ನಾಳೆ ಅವರು ಯಾವ ರೀತಿ ಇಲ್ಲಿ ತೀರ್ಮಾನನ ತಗೊಂತಾರೆ, ಯಾವ ರೀತಿ ಇಲ್ಲಿ ಕೈಗೆ ಅವರು ಎತ್ಕೊಂತಾರೆ ನಿಯಮ ಅಂತ ನೋಡ್ಬೇಕಾಗಿದೆ. ಅವ್ರು ಏನಾದ್ರು ಇಲ್ಲಿ ರಾಜೀನಾಮೆನ ಕೊಡ್ತಾರಾ, ಇಲ್ಲ ಅದಕ್ಕೆ ಬೇರೆನೆ ಪರಿಹಾರ ತರ್ತಾರ ಅಂತ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಎದ್ದಂತ ಇದು ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗೇನೆ ಇಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಅಂತೂ ಖಂಡಿತವಾಗಿ ಸಿಗಿಯುತ್ತೆ. ಇಷ್ಟು ವಿದ್ಯಾರ್ಥಿಗಳು ಹೋಗ್ಬಿಟ್ಟು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನ್ಯಾಯ ಸಿಗದೆ ಇರುತ್ತಾ? ಸಿಕ್ಕೇ ಸಿಗುತ್ತೆ. ಅಷ್ಟುವರೆಗೂ ನಮ್ಮ ವಿದ್ಯಾರ್ಥಿಗಳು ಕೂಡ ಬಿಡೋದೇ ಇಲ್ಲ ಅಂತಾನೆ ಹೇಳ್ಬೋದು. ಇದಾಯ್ತು ಇವತ್ತಿನ ನ್ಯೂಸ್. ನಿಮ್ಗೇನಾದ್ರೂ ಈ ನ್ಯೂಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.